ಎಲ್ಲ ಮೇಲ್ನಿಲೆಗಾಗಿ ಇಂದು ಒಬ್ಬ ಒಂದು ಗುರುಮಾರು ಇಲ್ಲಿ ಪಾಡುಪಟ್ಟಿದ್ದಾರೆ. ಇದನ್ನ ಮಕ್ಕಳು ಎಲ್ಲವೇ ಅರುವುದು. ಇಂದು ಮಕ್ಕಳನ್ನ ಒಂದು ಅರಿಯಾಮೆ ಎತ್ತಾಡದಿಂದಲೇ ಎಲ್ಲ ಸಂತೋಷವಾಗ್ಬೋದು, ಎಲ್ಲ ಸುಖವಾಡಿಬೋದು, ಎಲ್ಲ ಸಿಕ್ಕಿ ಬಿಡುದು. ಕುನ್ನ ವ್ಯರ್ಥ ವೇದನೆ ಕಷ್ಟ ಬಂದರೆ ಕೂಡ ತಾಂಗಾರ ಅತ್ತಮ ಮನನಿಲೆ ಎಲ್ಲ ಪುಣ್ಯನ ಫಲನ ಅನುಭವಿಸಿದು ಅಂದ್ರೆ ಎದುರು ನೋಡಿ ಆಡತ್ತವರ ಪುಣ್ಯ ಮಾಡಿದ್ರು ದಾರು ಮುದ್ದಾಡಬಹುದು. ದಾರು ಪಾಪನ ಫಲನ ಅನುಭವಿಸೋದು ತಯಾರಿಲ್ಲ ಅಲ್ಲ. ಅಂದ್ರಾಡ ದೇವರ ಮರದ ಅರಿಯಾಮನಗೆ ಹಣ ಕಾಸು ಪೊಯ್ಯಿ ಇದೆಲ್ಲವ ಸಂಡೆ ಸಚ್ಚರವನಾಗೆ ಪಾಪ ಮಾಡಿದ್ದೆ. ಇದನ್ನ ವೇದನಾಗೆ ತಿಳಿವಾಡದು. ಪುಣ್ಯ ಫಲ ಬಿಚ್ಚಂತಿ ಪುಣ್ಯಸ್ಯ ನೀಚಂತಿ ಮಾನವಿ. ಅದನ್ನೇನ ಪುಣ್ಯ ಫಲ ಮಿಚ್ಚಂತಿ ಅಂದ್ರೆ ಎಲ್ಲ ಪುಣ್ಯ ಮಾಡಲೇ ಒಂದು ಆತ್ಮಗೆ ಏನೇನ ಹಣ ಸಿಕ್ಕಿರ, ಸಂತೋಷ ಸಿಕ್ಕಿರ, ನೆಮ್ಮದಿ ಸಿಕ್ಕಿರ ಅದೆಲ್ಲ ಅನುಭವಿಸೋದಕ್ಕ ಎಲ್ಲವೇ ತಯಾರಿದ್ದಾರೆ. ಅಲ್ಲ ಪುಣ್ಯ ಮಾಡೋದು, ಪುಣ್ಯನ ಫಲನ ಅನುಭವಿಸೋದಂದ್ರೆ ಏನ್ ಮಾಡುದು? ಒಂದು ಗುರುವ ತೇಡಿ ಹೋಗುದು, ಸುಯರಳ ಇಲ್ಲಾದ ಸೇವೆ ಮಾಡುದು, ವಾರಾಗ 2 ಜನ ನಂಗ ಬಾಳ್ಬಾದಾರ ಗೆಲ್ಚ ಬಿಟ್ಟು ಇದಾಡದ್ಯಾ ಅದು ಸೇವೆ ಮಾಡುದು, ನಾಕಾಗ ಅನ್ನ ಸೇವೆ ಮಾಡುದು ಅಂತ ಪುಣ್ಯ. ಮನೆಗೆ ಹೋಗ್ಕೊಳ್ಳೋದು, ಪೂಜೆ ಪುರಸ್ಕಾರ ಮಾಡಿ ಪುಣ್ಯ ಕಡಿಯ, ಅದು ಪುಣ್ಯವೇ ಕಡಿಯ. ಗುಡಿಯೊಬ್ಬರು 10 ಲಕ್ಷ ರೂಪಾಯಿ ಡೊನೇಷನ್ ಕೊಡೋದು ಪುಣ್ಯ ಕಡಿಯ. ಅಲ್ಲಿ ಹೋಗಿ ಅನ್ನ ಸೇವೆ ಮಾಡೋದು, ಆ 10 ಲಕ್ಷ ರೂಪಾಯಿ ಮೂಲೀವ ಒಂದು 10,000 ತಿಂತರು ಅಂದ್ರೆ ಅದು ನಿಂಗೆ ಪುಣ್ಯ. ನಿಂಗೆ ಏನೇ ಆ ಗುಡಿ ಮೂಲೀವ ನಾಕ ಒಂದು ಸೇದು ಅಲ್ಲಿ ಪ್ರಸಾದ ಎಲ್ಲ ವಿನಿಯೋಗ ಆಗಿ ನಾಕಾಗ ದಾನ ಧರ್ಮ ಎಲ್ಲ ನಡವನ ಅದು ಪುಣ್ಯ. ನಿಂಗ ಮಾಡುವ ಪೂಜೆಯು ನಾಮವು ಮಂತ್ರವು ನಿಂಗ ಮನಸ್ಸು ಸುತ್ತ ಮಾಡುದುಗ, ದೇವರು ನೆನಪನೋಗಿ ಎಂಬುದುಗ, ಅದು ಆಣ್ಮೀಗ ಪೈರ್ಚಿ, ಅದು ಸಾಧನ. ಅದು ಪರೋಪಕಾರ ಎಂಬುದೇನ ಅಂತಂದ್ರೆ ಮಕ್ಕಳ ಕಷ್ಟಪಡುವಕರ ತೇಡಿ ಹೋಗಿ ಅದನ್ನ ಮಾಡುನಕ ಬಡವರು ಕೊಲ ದೇವರು ಕೊಲ ಯುಗ ಯುಗವ ಪುಣ್ಯ ಮಾಡಿ ದೇವರ ಹರಿದು ಅವತಾರ ಕೋಡವೆ ಇದ್ದು ಇಂದ ಅವತಾರ ಕೋಡಿ ಇಬ್ಬ ಕಾಲಕಟ್ಟನೋಗ ನಿಂಗವೂ ಅವತಾರ ಅಂತ 60 ಕಾಲಕಟ್ಟ ನಿಂಗವೂ ದೇವರನ ಅವತಾರತ ಒಂದೊಂದು ಜೀವಾತ್ಮವು ಪರಮಾತ್ಮನ ಅವತಾರತ ಹಂಸಾವತಾರತ ಅಂತಂದು 60 ಕಾಲಕಟ್ಟ. ಆ 60 ಕಾಲಕಟ್ಟನೋಗ ಎತ್ತೆ ಒಬ್ಬನ ನಿಲೆ ಹೊಡುದು ಅಂತಂದ್ರೆ ಎಂದು ಮನಸ್ಸ ಶುದ್ಧ ಮಾಡುದುಗ ನಾಮ ಸಂಕೀರ್ತನ ಭಜನೆ ಅಲ್ಲಿಯ ಪೂಜೆಯ ಧ್ಯಾನ ಇದೆಲ್ಲ ಮಾಡುದು. ಅದೇ ಸಮಯಕ್ಕೆ ದೇವರು ತಂದ ಈ ಒಡಲ ಬಿದ್ದು ಎಲ್ಲಾ ಆತ್ಮಗ ಸುಯನಲ ಇಲ್ಲದೆ ಎದುರುಪಾರ್ಬಿಲ್ಲದೆ ಸೇವೆ ಮಾಡುದು ಇದುತ್ತಾ ಪುಣ್ಯವತ. ಈ ಪುಣ್ಯವ ನಿಂಗ ಮಾಡ ನಿಂಗ ದೇವ್ರ ಸರಿ ಏ ಕೋರಿಕೆ ಬೀಗನ ಸಪೇನ ನಡೆದಾರ ನಿಂಗ ಮನಸ್ಸು ನಡುವ ಪ್ರಾರ್ಥನೆ ಎಲ್ಲ ನಡೆದಾರ. ಅಲ್ಲ ಅರಿಯಾಮೇನೋಗ ಎತ್ತಂದ್ರೆ ಈ ಪರಿಹಾರ ಮಾಡಿಲ್ಲ ಅದು ಸರಿಯಾಗಿಟ್ಟಿರುವ, ಈ ಪ್ರಾಯಶ್ಚಿತ್ತ ಮಾಡಲ ಸರಿಯಾಗಿಟ್ಟಿರುವ, ಇಲ್ಲಿ ಜೋಶಿಯ ಸಾರ ಒಲ್ಲ ಸರಿಯಾಗಿಟ್ಟಿರುವ, ಇಲ್ಲಿಯ ದೇವರೋಡ ಒಲ್ಲ ಸರಿಯಾಗಿಟ್ಟಿರುವ ಇತ್ತವ ನೋಕಿತ ಮನಸ್ಸು ಓಡತ್ತವ. ದೇವರು ತಂದ ಈ ಒಡಂಬ, ದೇವರು ತಂದ ಈ ಪೊರುಳ, ದೇವರು ತಂದ ಈ ಸೊತ್ತು ಸೊಗವ ಎನ್ನಗ ಮುಡದಳವಾಗ ನಾ ಈ ಒಡಲಕೊಂಡು ಸೇವೆ ಮಾಡಿದನ ಅತ್ತೆಂದು ಒಬ್ಬೊಬ್ಬನು ಕೇಳ್ಲಿಕ್ಕೆ ಸಪೇನ ಅದನ್ನ ಅಂಡ್ರಾಡ ಮಾಡಿ ನಿಂಬನೆ ಸೇವೆ ಎಂಬುದು ಮನೆಯೇ ಮಾಡುವುದಲ್ಲ, ಮನೆಯೇ ಅವಕ್ಕ ಕುಟುಂಬ ಮಾಡೋದು ಕಡಿಮೆ, ಸಮುದಾಯ ಮಾಡುತ್ತ ಸೇವೆ. ಆ ಸೇವೆ ಮಾಡುನೆ ನಿಂಗವೇ ಕೇತು ನೋಡೋದು ಎಲ್ಲಾವೇ ನಡೆದಾರ. ಇದನ್ನೋಗಿ ಅರಿಯಾಮೇನೋಗಿ ಒಂದು ಮಾತು ಏನಂದ್ರೆ ಸ್ವಾಮಿ ಹಣ ತಂದ್ರೆ ಸೇವೆ ಮಾಡಿ ತಂದವೇ ಈ ಸ್ವಾಮಿತ ಅಂದ್ರೆ ನಿಂಗೆ ಗಮನ ಕೆಟ್ಟುತ್ತಿದ್ದಾಗ ಇನ್ನು ತಂದು ಸೇವೆ ಮಾಡುವ ಅವಶ್ಯನ ಇದು ಒಂದು ಪುರಿದಿಲ್ಲ ತಂದಿದ್ದ ಸ್ವಾಮಿ ಲಕ್ಷ ಕಣಕನ ಕೋಟಿ ಕಣಕನ ತಂದ್ರೆ ಎಲ್ಲರೂ ಸೇವೆ ಮಾಡಿ ಮೊದಲು ನಿಂಗ ಸಾರ ಆಡುದೇ ಸ್ವಾಮಿ ತಂದ್ರೆ ಹೇಗೆ ಪಡಿದ್ವಿ ಎಂದು ಒಂದು ಆತ್ಮ ಎನ್ನ ಸಾರ ಆಡುವ ಮನೆ ಸೊತ್ತು ಸೊಗ ಈ ಓಡಲು ಅರಿವು ತೆರೆಮೆ ಸ್ವಂತ ಬಂದ ನಟ್ಟು ನಡುಕು ಎಲ್ಲವೇ ಸ್ವಾಮಿ ತಂದತ್ತಾಂದು ಏರುವೋ ಅಂದೇ ಅದು ಸ್ವಾಮಿಗೆ ಎಲ್ಲವೇ ಶರಣಾಗತಿ ಮಾಡಿಟ್ಟ ಬರ್ತದೆ. ಎಂದು ಎನ್ನುದು ನಾದೇನವೋ ಅದನ್ನ ಕೊಡುದಾಗ ಮನಸ್ಸು ಬರವೇ ಬರ ಗೊಡವು ಅಡವೇ ಅಡ ಅದು ಏರ್ಕೆ ಅದು ಮಾಯಿನ ಇದು ಅದ ಕಡೆಸಿಗ ಆ ನೆಲೆ ಬರಾದ್ರೆ ಸೋಮ್ಯಕ್ಕೆ ಇದಕ್ಕೆ ಬೆಣ್ಣೆ ಹಾಕೋದು ಮುಡಿವೇ ಮುಡಿ ಎಪ್ಪಟ್ಟಿನೇ ತಟ್ರ ಕುಲಿಕಿನೇ ತಿಪ್ಪುದು ಅದು ಬೆಣ್ಣೆ ಹಾಕ ಅದು ಮರ್ಚಿ ನೀರು ಕೂಡ ಕಲದ್ರೆ ಆ ಬೆಣ್ಣೆ ಆಲತ ಮಾಯೆ ಏನ ಅಂತ ಅರುವುದು ಮಾಡ್ತಾರೆ. ನೀರು ಮೇಲೆ ಆ ಬೆಣ್ಣೆ ಮೆದಂತರ ಆ ಬೆಣ್ಣೆ ಹಾಕುದಂದ್ರೆ ಸುಯನಲ್ಲಿಲ್ಲಾದ ಎಲ್ಲಾನಿಗೂ ದೇವರು ನೋಡುವ ಆ ತನ್ಮೆ ಬಪ್ಪುದು. ಆ ತನ್ಮೆ ಬಪ್ಪುದು ಅಂದ್ರೆ ಜನವು ನನಗ ದುಃಖವ ದೇವರು ಸಾರ ಸಮರ್ಪಣೆ ಮಾಡ